ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ. ಇನ್ನು ಬ್ಲಾಗ್ ಬಗ್ಗೆ ಮಾತಾಡೋದಾದರೆ, ಇವಾಗ ನಾನು ಅರಸೀಕೆರೆಗೆ ಅಂತ ಹೊರಟಿದ್ದೀನಿ. ನಿನ್ನೆ ಬೆಳಗ್ಗೆ ನಿನ್ನೆ ಬ್ಲಾಗನ್ನು ಶೇರ್ ಮಾಡಿದ್ದೆ ಅಲ್ವಾ, ಅದ್ರ ಕಂಟಿನ್ಯೂಷನ್ ಬ್ಲಾಗು ಇದಾಗಿರುತ್ತೆ. ಒಂದು ಸಿಂಪಲ್ ಬ್ಲಾಗನ್ನು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಸಿಂಪಲ್ ಬ್ಲಾಗ್ ಅನ್ನೋದಕ್ಕಿಂತ ನಾನು ಇದರಿಂದ ಎಷ್ಟು ಶ್ರಮ ಪಟ್ಟಿದ್ದೀನಿ, ಆದಷ್ಟು ಸ್ವಲ್ಪ ಮಾತ್ರ ಕ್ಲಿಪ್ಪಿಂಗ್ಸ್ನ ನಾನು ತಗೊಂಡಿರ್ತೀನಿ. ಸೊ ಹಾಗಾಗಿ ನಾನು ಒಬ್ಳೇ ಎಲ್ಲ ಕೆಲಸಗಳನ್ನ ಮಾಡೋದ್ರಿಂದ ಇವಳೇನು ನಾನು ಒಬ್ಳೇ ಅಂತಿರ್ತಾರೆ ವಿಡಿಯೋದಲ್ಲಿ, ಏನು ಯಾರೂ ಮಾಡ್ತಾರ ಅಂತ ಅಂದ್ಬಿಟ್ಟು ಕೂಡ ಕಮೆಂಟ್ಸ್ ನೋಡಿರ್ತೀನಿ. ಸೊ ನಾನು ಒಬ್ಳೇ ಅನ್ನುವಾಗ ನೀವೊಬ್ಬರೇ ಎಷ್ಟು ಕೆಲಸಗಳನ್ನ ಮಾಡ್ತೀರಾ ನಿಮ್ಮ ಮನಸಾಕ್ಷಿಯಾಗಿ ಒಪ್ಕೊಳ್ಳಿ. ಅದಾದಮೇಲೆ ಕಮೆಂಟ್ಸ್ ಮಾಡಿ, ಸರಿನಾ? ಅಥವಾ ನಿಮಗೆ ಯಾರು ಎಲ್ಪಿಗೆ ಇಲ್ದಲೆ, ಒಂದೇ ಒಂದು ಚೂರು ಎಲ್ಪಿಗೆ ಇಲ್ದಲೆ ಅದು ಹೆಂಗೆ ನಿಮ್ಮ ಮನಸ್ಸಾಕ್ಷಿಯಾಗಿ ನೀವು ಒಬ್ಬರೇ ಮಾಡಿದ್ದೀರಾ ಅಂತ ನನಗೆ ಯೋಚನೆ ಮಾಡಿ ಕಮೆಂಟ್ ಮಾಡಿ. ಅದಾದಮೇಲೆ ನಾನು ಮಾತಾಡ್ತೀನಿ ಅಂಥವರಿಗೆ. ಸೊ ಇದನ್ನು ಹೇಳ್ತಾ ಇದ್ದೀನಿ. ಇನ್ನು ಬ್ಲಾಗಲ್ಲಿ ನಾನು ಇವತ್ತು ಅರಸೀಕೆರೆಗೆ ಹೊರಟು ಬಂದಿದ್ದೆ. ಸ್ಕೂಲ್ ಸ್ಟಾರ್ಟ್ ಆಯ್ತಲ್ವ, ಅದಕ್ಕೆ ಸ್ವಲ್ಪ ಬ್ಯಾಗ್ಗಳು ಅವು ಇವು ಅಂತ ಅಂದ್ಬಿಟ್ಟು ತೊಗೊಬೇಕು. ಅದಾದಮೇಲೆ ಬಾಕ್ಸು ಸ್ಟೀಲ್ ಅಂಗಡಿಗೆ ಬಂದಿದ್ದೆ, ಅಂದರೆ ಸ್ಟೀಲ್ ಪಾತ್ರೆ ಅಂಗಡಿಗೆ. ಅದರಲ್ಲಿ ಕೆಲವೊಂದು 3 ಸ್ಟೆಪ್ಪಿನ ಬಾಕ್ಸ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು. ನನಗೆ ಈ ಐಡಿಯಾ ನನಗೆ ಹೊಡೆದಿರಲಿಲ್ಲ ನನಗೆ. ನಾನು ಚಿಕ್ಕವನ್ನ ಸೇರಿಸ್ತೀನಿ, ಅವನಿಗೂ ಸೇರಿ ತಗೋಬೇಕು ಪಾತ್ರೆಗಳ, ಅಂದರೆ ಬಾಕ್ಸ್ಗಳಾಗಲಿ ಬ್ಯಾಗ್ಗಳಾಗಲಿ ಅಂತ. ಒಬ್ಬಂಗೆ ಅಂತಲೇ ನಾನು ತೊಗೊಂಡಿದ್ದು, ಒಂದು ಬಾಟಲ್ಲು ಹಾಗೆಯೇ ಬಾಕ್ಸು ಈ ಥರ. ಹಾಗೆಯೇ ಸ್ನ್ಯಾಕ್ಸಿಗೆ ಎಲ್ಲನೂ ಕೂಡ ಸ್ಟೀಲ್ನೇ ಯೂಸ್ ಮಾಡಬೇಕು ಅಂತ ಹೇಳ್ತಾರಲ್ಲ ಸ್ಕೂಲಲ್ಲಿ, ಅವ್ರು ಹೇಳೋದು ನಮ್ಮ ಒಳ್ಳೇದಕ್ಕೇ, ಮಕ್ಕಳು ಹೆಲ್ತನ್ನು ಕೂಡ ಅವ್ರು ನೋಡ್ತಾರೆ. ಸೊ ಹಾಗಾಗಿ ಆದಷ್ಟು ನಾವು ಸ್ಟೀಲ್ನೇ ಯೂಸ್ ಮಾಡಬೇಕು. ಸ್ಟೀಲ್ನೇ ನೋಡೋಣ ಅಂತ ಅಂದ್ಬಿಟ್ಟು ಹೋಗಿದ್ದಿದ್ದು. ಅದಾದಮೇಲೆ ಸಂಜೆ ಬಂದಾದಮೇಲೆ ಮತ್ತೆ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಕಾಫಿ ಮಾಡ್ತಾಯಿದ್ದೀನಿ. ಹುಡುಗರು ಕೂಡ ಹಾಲು ಕೂಡ ತಣ್ಣಗೆ ಮಾಡಿ ಕೊಡ್ತಾಯಿದ್ದೀನಿ. ಈಗ ಒಂದೊಂದು ಸಲ ಏನು ಅನಿಸುತ್ತೆ, ಸಿಕ್ಕಾಪಟ್ಟೆ ಒಬ್ಬರು ಹೋರಾಟ ಮಾಡ್ತಾರಲ್ವ ಕೆಲಸ, ಅಂದರೆ ಒಂದು ಸಂಸಾರ ನಿಭಾಯಿಸೋದು ಅಂದರೆ ಅದು ಸಿಕ್ಕಾಪಟ್ಟೆ ಹೋರಾಟನೇ. ಅದು ಯಾರು ಅದರಲ್ಲಿ ಹೋರಾಟ ಮಾಡಿರ್ತಾರೆ, ಕಷ್ಟನ ಎದುರಿಸಿ ನಿಂತಿರ್ತಾರೆ ಅಂಥವ್ರಿಗೆ ಗೊತ್ತಿರುತ್ತೆ. ನಾನು ಯಾವಾಗಲೂ ಯಾಕೆ ಹೇಳ್ತೀನಿ ಅಂದರೆ, ಎಷ್ಟೋ ಜನ ಹೆಣ್ಮಕ್ಳು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿ ಅವ್ರು ಅಂದಂಗೆಲ್ಲ ಅನ್ನಿಸ್ಕೊಂಡು ಈ ಥರ ಎಲ್ಲನೂ ಕೂಡ ಇರ್ತಾರೆ. ಒಬ್ಬರೇ ಅಂದರೆ ಅವ್ರನ್ನೆಲ್ಲ ಬಿಟ್ಬಿಡಿ, ನೀವು ಒಬ್ಬರೇ ನಿಂತ್ಕೊಬೇಕು ಅಂತ ನಾನು ಹೇಳ್ತಾ ಇಲ್ಲ. ಆದಷ್ಟು ಕೆಲವರಿಗೆ ಸಪೋರ್ಟೇ ಇರಲ್ಲ, ಅವರು ಹೆಂಗೆ ಮಾಡೋದು ಏನು ಮಾಡೋದು. ಕೆಲವೊಬ್ಬೊಬ್ಬರು ನಿಜವಾಗ್ಲೂ ನಾನೇ ನೋಡಿರ್ತೀನಿ ಕಣ್ಣಾರೆ, ಎರಡೆರಡು ಹೆಣ್ಮಕ್ಳನ್ನ ಇಟ್ಕೊಂಡು ಅತ್ತೆ ಮಾವನ ಜೊತೆ ಸೇರಿಕೊಂಡು ಅವ್ರಿಗೆ ಮಾಡಿಟ್ಕೊಂಡು ಅವರೆಲ್ಲ ಅನ್ನೋ ಮಾತುಗಳನ್ನೆಲ್ಲ ಅನ್ನಿಸ್ಕೊಂಡು, ಅಥವಾ ಇನ್ನೂ ಬೇರೆ ಗಂಡನ ಕಡೆಯಿಂದ ಅಥವಾ ನಾದಿನಿ ಕಡೆಯಿಂದ ತೊಂದರೆಗಳನ್ನ ಅನುಭವಿಸೋದು. ಏನು ವಂಶದ ಕುಡಿನ ಎತ್ಕೊಟ್ಟಿದ್ಯಾ, ನೀನಾಡಿ ಮಾತಾಡ್ತೀಯ, ಏನೋ ನಿಮ್ಮದು ತಪ್ಪು ಅಂತ ಮಾತಾಡೋಂಗಿಲ್ಲ. ವಂಶದ ಒಂದು ಗಂಡು ಮಗ ಇರೋಕ್ಕೆ ಯೋಗ್ಯತೆ ಇಲ್ಲ ನಿನಗೆ, ಇಷ್ಟೊಂದೆಲ್ಲ ಮಾತಾಡ್ತೀಯ, ಹಂಗೆ ಹಿಂಗೆ ಎಲ್ಲ ಹೀಯಾಳಿಸಿ ಮಾತಾಡೋದು. ಬೇರೆ ಯಾರೂ ಅಲ್ಲ ಫ್ರೆಂಡ್ಸ್, ಅರಸೀಕೆರೆ ನಮ್ಮ ಸಬ್ಸ್ಕ್ರೈಬರು ಸಿಕ್ಕಾಪಟ್ಟೆ ಸ್ವಲ್ಪ ಕ್ಲೋಸ್ ಇದ್ದಾರೆ, ಹೇಳ್ಕೊತಾರೆ. ನಿಜವಾಗ್ಲೂ ಅಷ್ಟು ಬೇಜಾರಾಗುತ್ತೆ. ಈ ಥರ ಅವರು ಗಾರ್ಮೆಂಟ್ಸಿಗೆ ಹೋಗ್ತಾ ಇದ್ದಾರೆ. ಮಕ್ಕಳು ಏನಿಲ್ಲ ಅಂತ ಅಂದ್ರೂ ಇವಾಗ ಒಂದು ಬಂದು 5th ಸ್ಟ್ಯಾಂಡರ್ಡು, ಇನ್ನೊಂದು ಬಂದು 4th ಸ್ಟ್ಯಾಂಡರ್ಡು. ಒಂದೊಂದು ವರ್ಷ ಅಷ್ಟೇ ಅಂತೆ ಡಿಫ್ರೆನ್ಸು. ಸೊ ಹಾಗಾಗಿ ಸಿಕ್ಕಾಪಟ್ಟೆ ಹೇಳ್ತಾರೆ. ಅವರಿಗೂ ಕೂಡ ಮೋಟಿವೇಟ್ ಆಗಲಿ ಅಂತಲೇ ನಾನು ಈ ಬ್ಲಾಗಲ್ಲಿ ಹೇಳ್ಕೊತೀನಿ. ಕೆಲವಷ್ಟು ಜನ ಹೇಳ್ಕೊಂಡು ಇರ್ತಾರೆ, ಕೆಲವಷ್ಟು ಜನ ಹೇಳ್ದಲ್ಲೇ ಇರ್ತಾರೆ, ಮನಸ್ಸಲ್ಲೇ ಇಟ್ಕೊಂಡು ನೋವು ತಿನ್ನೋರು ಇರ್ತಾರೆ. ಹಂಗಾಗಿ ನಾನು ಹೇಳೋದು ಇಷ್ಟೇ, ಆದಷ್ಟು ನನ್ನ ಬ್ಲಾಗಲ್ಲಿ ನನ್ನ ಬ್ಲಾಗ್ ಬಗ್ಗೆ ನಾನು ಆ ಬ್ಲಾಗಲ್ಲಿ ಏನಿದೆ ಅನ್ನೋದನ್ನ ನಾನು ಹೇಳ್ತಾ ಹೋದ್ರೂ ಪರವಾಗಿಲ್ಲ, ನಿಮ್ಗೆ ಅರ್ಥ ಆಗುತ್ತೆ ವಿಡಿಯೋಸ್ ನೋಡ್ತಾ. ಅಂದರೆ ನಾವು ಅದ್ರ ಬಗ್ಗೆ ಇನ್ಸ್ಪೈರ್ ಮಾತುಗಳು ಅಥವಾ ಬೇರೆ ಥರ ಕೆಲವ್ರಿಗೆ ಮೋಟಿವೇಟ್ ಆಗೋ ಥರ ವಿಡಿಯೋ ನೋಡ್ತಾ ಇರ್ತೀರ, ಆಡಿಯೋ ಸ್ವಲ್ಪ ಮೋಟಿವೇಟ್ ಆಗೋ ಥರ ನಾನು ಕೊಡ್ತೀನಿ. ನಿಮ್ಗೆ ಅರ್ಥ ಆಗುತ್ತೆ ಅದೆಲ್ಲನೂ ಕೂಡ. ಕೆಲವಷ್ಟು ಜನಕ್ಕೆ ಒಂದು ಸ್ವಲ್ಪ ಮೋಟಿವೇಟ್ ಆಗಲಿ, ಕುಗ್ಗಿರೋರು ಸ್ವಲ್ಪ ಚೆನ್ನಾಗಿ ನಿಂತ್ಕೊಂಡು ಕೆಲಸ ಕಾರ್ಯಗಳನ್ನ ತನ್ನ ಕಾಲ ಮೇಲೆ ನಿಂತ್ಕೊಂಡು ತಾನು ಮಾಡಲಿ, ಬೇರೆಯವ್ರ ಜೊತೆ ಡಿಪೆಂಡ್ ಆಗದೇ ಇರಲಿ ಅನ್ನೋ ಒಂದು ಕಾರಣಕ್ಕೆ ನಾನು ಈ ರೀತಿ ಹೇಳ್ತೀನಿ. ಯಾಕಂತ ಅಂದರೆ ಇನ್ನೇ ಲೈಫ್ ಇಷ್ಟೇ ಅಲ್ಲ, ಇನ್ನೂ ಮುಂದಕ್ಕೆ ತುಂಬಾ ಕಷ್ಟ ಇದೆ. ಹಿಂದೆ ನೋಡ್ತಾ ಇರ್ಬೋದು, ಹಿಂದೆ ಎಷ್ಟು ಜನ ಇದ್ದರು, ಅದಕ್ಕಿಂತನೂ ಕೂಡ ಮುಂದಕ್ಕೆ ಇನ್ನೂ ದುಶ್ಮನ್ಗಳಾಗಿರ್ಬೋದು ಅಥವಾ ಬೇರೆ ಥರ ನಮ್ಮ ಲೈಫಲ್ಲಿ ಕೊಳ್ಳಿ ಇಡುವಂತಹ
ಪರಿಸ್ಥಿತಿಗಳನ್ನ ತಂದಿಡುವಂಥ ಜನಗಳಾಗಿರ್ಬೋದು ಅವರೆಲ್ಲರೂ ಕೂಡ ಇರ್ತಾರೆ. ಆದಷ್ಟು ನಮ್ಮನ್ನು ನಾವು ಏನು ಇನ್ಸ್ಪೈರ್ ಮಾಡ್ಕೋಬೇಕು, ಅಂದರೆ ಒಂಥರ ಉದ್ಧಾರ ಮಾಡ್ಕೋಬೇಕು, ನಮ್ಮನ್ನೇ ನಾವು ಉದ್ಧಾರ ಮಾಡ್ಕೋಬೇಕು. ಲೈಫಲ್ಲಿ ದುಡ್ಡು ಒಂದಿದ್ದರೆ ಅದನ್ನ ಯಾವನ್ ಬೇಕಾದ್ರೂ ಏನೂ ಮಾಡೋಕ್ಕಾಗಲ್ಲ. ಆಮೇಲೆ ಇನ್ನೊಂದು, ನಾವು ಏನೇ ಒಂದು ಕೆಲಸ ಆಗಬೇಕು ಅಂದ್ರೂ ಅಲ್ಲಿ ದುಡ್ಡು ಒಂದು ಚೂರು ಕೈಗೆ ಬಿಸಿ ತೋರಿಸಿದ್ರೇನು ಫ್ರೆಂಡ್ಸ್, ಏನೇ ಒಂದು ಗೌರ್ಮೆಂಟ್ ಕೆಲಸ ಆಗಲಿ ಅಥವಾ ಬೇರೆ ಅವರಿಂದ ಅಥವಾ ಜಮೀನು ಅಳತೆ ಆಗಲಿ ಅಥವಾ ಸ್ಕೂಲಲ್ಲಾಗಲಿ ಪ್ರತಿಯೊಂದಕ್ಕೂ ಈಗಿನ ಇದರಲ್ಲಿ ದುಡ್ಡು ಬೇಕು. ಸೊ ಹಾಗಾಗಿ ನಾನು ಹೇಳ್ತಾ ಇರೋದು, ಏಜ್ ಇದ್ದಂಗೆ ಆದಷ್ಟು ದುಡೀರಿ. ಅಥವಾ ದುಡಿತಿರೋದನ್ನು ಕೂಡ ನಮಗೆ ಏನು ನಮ್ಮ ಹತ್ರ ಇಲ್ಲ ಅಂತಲೇ ಹೇಳ್ಕೊಳ್ಳಿ. ಇದೆ ಅಂತ ಹೇಳ್ಕೊಂಡ್ರೆ ತುಂಬಾ ಏನಾಗುತ್ತೆ, ಜನಗಳ ಕಣ್ಣಿಗೆ ಮರನೇ ಸುಟ್ಟೋಗುತ್ತೆ, ಇನ್ನು ಮನುಷ್ಯ ಹಾಳಾಗಲ್ವಾ. ಸೊ ಹಾಗಾಗಿ ಈ ಥರ ಇರ್ತಾರೆ. ಅದಾದಮೇಲೆ ಅತ್ತೆದಿರು ಮಾವದಿರಿಗೆ, ಗಂಡದಿರಿಗೆ, ನಾದಿನಿದಿರಿಗೆ ಏನಪ್ಪ ಅಂತಂದರೆ, ಆದಷ್ಟು ನೀವು ಏನು ಹೋಗಿದ ತಕ್ಷಣ ಬಂದಿದ್ದ ತಕ್ಷಣನೇ ಅತ್ತೆಯಾಗಿ ನೀವು ಸೇರ್ಪಡೆ ಆಗಲಿಲ್ಲ, ಸೊಸೆಯಾಗಿ ನೀವು ಬಂದಿದ್ದು. ನೀವು ನಿಮ್ಮ ಅತ್ತೆದಿರನ್ನ ಹೆಂಗೆ ನೋಡ್ಕೊಂಡಿದ್ದೀರ ಏನೋ ಗೊತ್ತಿಲ್ಲ, ಬಟ್ ಬಂದಿರೋವಂಥ ಸೊಸೆದಿರನ್ನ ನೀವು ಯಾವ ರೀತಿ ನೋಡ್ಕೊತೀರಾ ಅದೇ ರೀತಿ ಸೊಸೆದಿರು ಕೂಡ ನಿಮ್ಮನ್ನು ನೋಡ್ಕೊತಾರೆ. ಇಲ್ಲ ನಾವು ಹಂಗೇನೆ ನಾವು ಹೇಳ್ದಂಗೆ ನಡಿಬೇಕು ಹಂಗೆ ಹಿಂಗೆ ಅನ್ನೋದಾದರೆ ಮಣ್ಣು ತಿನ್ನಬೇಕಾಗುತ್ತೆ, ತಿಂದ್ರಿ ಅಷ್ಟೇ. ಸೊ ಹಾಗಾಗಿ ಕಟ್ಕೊಂಡಿರೋ ಗಂಡದಿರೋ ಅಷ್ಟೇ ನೀಟಾಗಿ ಹೆಂಡ್ತಿದಿರನ್ನ ಹೆಂಗೆ ನೋಡ್ಕೊತೀರ ಅವರು ಕೂಡ ನಿಮ್ಮ ಫ್ಯಾಮಿಲಿನ ನಮ್ಮ ಫ್ಯಾಮಿಲಿ ಅನ್ನೋ ಥರನೇ ನೋಡ್ಕೊತಾರೆ. ಇನ್ನು ಮಾವದಿರ ವಿಚಾರ ಬಂದಾಗ ತೀರಾ 50% ಅವ್ರ ಹೆಂಡ್ತಿ ಕಡೆಗಿರ್ತಾರೆ, ಇನ್ನು 50% ಸೊಸೆದಿರ ಕಡೆಗಿರ್ತಾರೆ. ಯಾರನ್ನು ಅಂತ ನಂಬೋಕ್ಕಾಗಲ್ಲ. ಇನ್ನು ನಾದಿನಿದಿರ್ದು ಇದ್ದೋರು ಅಥವಾ ಇಲ್ದಲೇ ಇದ್ದೋರು ಅರ್ಥ ಮಾಡ್ಕೊಳ್ಳಿ, ಎಷ್ಟಿದೆ ಅಷ್ಟನ್ನು ಮಾತ್ರ ನೋಡ್ಕೋಬೇಕು. ನೀವು ಇನ್ನೊಬ್ಬರು ಮನೆಗೆ ಸೊಸೆಯಾಗಿ ಹೋಗಿರ್ತೀರ. ಸೊ ಹಾಗಾಗಿ ಬಂದವಳನ್ನು ಅಷ್ಟೇ ಮನೆಯಲ್ಲಿ ನಿಮ್ದು ಎಷ್ಟೈತೆ ಅಷ್ಟು ನೋಡ್ಕೋಬೇಕು. ಅದು ಬಿಟ್ಬಿಟ್ಟು ತೀರಾ ಅತಿಯಾಗಿ ಏನು ಮಾತಾಡೋಕೆ ಹೋಗಬೇಡಿ. ಹೆಣ್ಮಕ್ಳು ಕಷ್ಟ ಹೆಣ್ಮಕ್ಳಿಗೆ ಅರ್ಥ ಆಗುತ್ತೆ ಅಂತಲೇ ಭಾವಿಸ್ಕೊಂಡು ಈ ವಿಡಿಯೋನ ಮಾಡಿದ್ದೀನಿ. ನನಗೆ ಸಿಕ್ಕಾಪಟ್ಟೆ ಇವತ್ತು ಈ ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ಅನ್ನಿಸ್ತು. ನೆನ್ನೆನೇ ಈ ಬ್ಲಾಗನ್ನು ಶೇರ್ ಮಾಡಬೇಕಾಯಿತು, ಬಟ್ ಆಗಲಿಲ್ಲ. ಸೊ ಹಂಗಾಗಿ ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ಆದಷ್ಟು ಒಂದು ಹೆಣ್ಣು ಇನ್ನೊಂದು ಹೆಣ್ಣಿನ ಕಷ್ಟನ ಒಂದು ಹೆಣ್ಣೆ ಅರ್ಥ ಮಾಡ್ಕೊಳಕ್ಕಾಗೋದು. ಆದಷ್ಟು ಟ್ರೈ ಮಾಡಿಕೊಡಿ ಅರ್ಥ ಮಾಡ್ಕೊಳ್ಳೋದಕ್ಕೆ, ಇಷ್ಟೇ. ಇಲ್ಲ ಅಂತಂದರೆ ಮುಂದಕ್ಕೆ ಅತ್ತೆ ಸೊಸೆ ಕಾಟ ಅಥವಾ ಈ ಥರ ಸಾವು ನೋವು ಈ ಥರ ಎಲ್ಲ ನೋಡಬೇಕಾಗುತ್ತೆ. ಆಲ್ಮೋಸ್ಟ್ ಇವಾಗ ಕಿರುಕುಳದಿಂದನೇ ಸೊಸೆದಿರು ಎಷ್ಟೋ ಜನ ಮಕ್ಕಳು ಮರಿನ ಬಿಟ್ಟು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ. ಇದ್ರ ಬಗ್ಗೆ ನಾನು ಆದಷ್ಟು ವಿಡಿಯೋದಲ್ಲಿ ನನ್ನ ಸಬ್ಸ್ಕ್ರೈಬರ್ಸಿಗೆ ಹೇಳಬೇಕು. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಆದಷ್ಟು ಯಾವುದೇ ಕಾರಣಕ್ಕೂ ತಲೆ ತಗ್ಗಿಸ್ಬೇಡ್ರಿ. ನಿಮ್ಮ ಕೈಯಲ್ಲಿ ಎಷ್ಟು ಆಗುತ್ತೋ ಅಷ್ಟು ಸತತ ಪ್ರಯತ್ನ ಪಟ್ಟು ಸ್ವಲ್ಪ ಬಾಯಿ ಸ್ವಲ್ಪ ಜೋರಿರಲಿ. ಯಾರ ಕೈಲೂ ಏನು ತಪ್ಪಿದ್ರೆ ಓಕೆ, ತಪ್ಪಿಲ್ಲ ಅಂದ್ರೂ ಕೂಡ ಸುಮ್ಮನೆ ಬಿಡು ಅವ್ರು ಏನೋ ಅಂದ್ಕೊಳ್ಳಿ ಅಂತ ಬಿಡಬಾರ್ದು ಫ್ರೆಂಡ್ಸ್. ನಿಜವಾಗ್ಲೂ ಎದ್ದು ನಿಂತ್ರೇ ಅದಕ್ಕೊಂದು ಧೈರ್ಯ ಅಥವಾ ಅದಕ್ಕೊಂದು ಮಾದರಿ ಆಗೋದು, ಎಕ್ಸಾಂಪಲು. ಸೊ ಇಷ್ಟು ವಿಡಿಯೋನ ನಾನು ಶೇರ್ ಮಾಡಿದ್ದೀನಿ. ನಿಮ್ಗೆ ಇದರಲ್ಲಿ ಏನಾದರೂ ತಪ್ಪು ಅಂತ ಅನಿಸಿದ್ರೆ ಕ್ಷಮೆ ಇರಲಿ. ನನ್ನಿಂದ ನಾನು ಈ ವಿಡಿಯೋದಲ್ಲಿ ನಾನು ಯಾವುದೇ ಥರ ತಪ್ಪು ಮಾಹಿತಿ ಕೊಟ್ಟಿಲ್ಲ ಅಂತ ಅಂದ್ಕೊಳ್ತೀನಿ. ಕಷ್ಟಪಟ್ಟಿರೋರಿಗೆ ಗೊತ್ತಾಗುತ್ತೆ. ಏನೇ ಇದ್ರೂ ಕಮೆಂಟ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.